विविध मागण्यांच्या पूर्ततेसाठी अंगणवाडी सेविका आणि मदतनीसांनी शुक्रवारी आंदोलन रॅली काढून जिल्हा प्रशासनामार्फत सरकारकडे निवेदन सादर केले. राज्य सरकारने निवडणुकीदरम्यान दिलेल्या आश्वासनानुसार अंगणवाडी सेविकांचे मानधन 15,000 रुपये आणि मदतनीसांचे मानधन 10,000 रुपये करावे अशी मागणी करण्यात आली. सर्व अंगणवाडी केंद्रांमध्ये LKG आणि UKG सुरू करण्यासाठी निधी उपलब्ध करून द्यावा, तसेच 3 ते 6 वर्षांच्या मुलांना प्रारंभिक बालसंगोपन शिक्षण आणि विकासाचा हक्क कायद्याने सुनिश्चित करावा अशी मागणी करण्यात आली. ಇವತ್ತು ಇಡೀ ಭಾರತ ದೇಶದಲ್ಲಿ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರು, ಮಹಿಳಾ ನೌಕರರು, ಅದು ಅಂಗನವಾಡಿ ನೌಕರಿ ಇರಬಹುದು, ಅದು ICDS ಯೋಜನೆ ಮತ್ತು ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆ ಅಂದ್ರೆ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ಮತ್ತು ಆಶಾ ವರ್ಕರ್ಸ್ ಈ ರೀತಿ ಎಲ್ಲ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಎಲ್ಲಾ ಮಹಿಳೆಯರು ಸೇರಿ ಪ್ರತಿ ವರ್ಷ ಜೂನ್ 10 ಅವರದು ಬೇಡಿಕೆಗಳ ದಿನಾಚರಣೆ ಅಂತ ಇರ್ತೈತಿ. ಆದ್ರೆ ಈ ವರ್ಷ ನಾವು ಆ ಬೇಡಿಕೆಗಳ ದಿನಾಚರಣೆಯನ್ನ ಕಪ್ಪು ದಿನಾಚರಣೆಯಾಗಿ ಪರಿವರ್ತನೆ ಮಾಡಿ ಇವತ್ತು ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡಿಸ್ತೀವಿ. ಯಾಕೆ ಕಪ್ಪು ದಿನಾಚರಣೆ ಮಾಡಾಕ್ತೀವಿ ಅಂತಂದ್ರೆ ಈ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಆ ಎರಡೂ ಸರ್ಕಾರಗಳು ಪ್ರತಿ ವರ್ಷ ಅನುದಾನವನ್ನ ಕಡಿತ ಮಾಡ್ಕೊತ ಬರಾಕ್ತಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮಗೇನು ಹೆದರಿಕೆ ಅಂತಂದ್ರೆ ಈ ಅನುದಾನಗಳನ್ನ ಕಡಿತ ಮಾಡಿ ಈ ಯೋಜನೆಗಳನ್ನ ಅಶಕ್ತ ಮಾಡಿ ಅಂದ್ರೆ ಅದನ್ನ ಬಲಹೀನ ಮಾಡಿ ಇವತ್ತು ಖಾಸಗೀಕರಣ ಮಾಡಿ ಒಗೆಯುವಂತ ಒಂದು ಕುತಂತ್ರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡಾಕ್ತಿವಿ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿಯವರಾಗ್ಲಿ ಮತ್ತು ಅಕ್ಷರ ದಾಸೋಹ ಯೋಜನೆದವರಾಗ್ಲಿ ಮೇಲಿಂದ ಮೇಲೆ ಕೆಲಸದ ಹೊರೆಗಳು ಮಾತ್ರ ಹೆಚ್ಚಾಗತ್ತವು. ಆದ್ರೆ ಯಾವುದೇ ರೀತಿಯಿಂದ ಅವರಿಗೆ ಒಂದು ಕೆಲಸಕ್ಕೆ ತಕ್ಕಂತೆ ಅಂದ್ರೆ ಶ್ರಮಕ್ಕೆ ತಕ್ಕಂತೆ ಇವತ್ತು ವೇತನ ಕೊಡ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಹೇಳಿ ಆದೇಶ ಮಾಡೈತಿ. ಯಾವ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ ಒಂದ್ ಅರ್ಥ ನಿಮ್ಗೆ ಹೇಳ್ಬೇಕಂತಂದ್ರೆ ಉದಾಹರಣೆ, ಇವತ್ತು ಹಾಸ್ಟೆಲ್ ನಲ್ಲಿ ಕೆಲಸ ಮಾಡುವಂತ ಅಡಿಗೆದಾರ ಏನಿದ್ದಾರೆ ಅವರಿಗೆ 12,000 ರಿಂದ 20,000 ರೂಪಾಯಿ ಪಗಾರ ಇದೆ. ಇವತ್ತ ಶಾಲೆಯಲ್ಲಿ ಬಿಸಿ ಅಡಿಗೆ ಮಾಡುವಂತವ್ರಿಗೆ ಕೇವಲ 4,600 ರೂಪಾಯಿ ಇದೆ. ಎಲ್ಲಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ? ಅದಕ್ಕೆ ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಸುಪ್ರೀಂ ಕೋರ್ಟ್ ಹೇಳತಂದ ಮೇಲೆ ಅದನ್ನು ಕೊಡ್ಲೇಬೇಕನ್ನುವಂತ ಒಂದು ಬೇಡಿಕೆ ಮತ್ತು ಇತ್ತೀಚೆಗೆ FRS ಅಂತ ಹೇಳಿ ಅಂದ್ರೆ ಮುಖ ಪರಿಚಯವನ್ನ ಮಾಡಿಕೊಡ್ಬೇಕು, ಮಕ್ಕಳ ಮುಖ ಪರಿಚಯ ಮಾಡಿಕೊಡ್ಬೇಕನ್ನುವಂಥದ್ದು FRS ಅಂತ ಹೇಳಿ. ಅಂದ್ರೆ ಒಂದೊಂದು ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಟವರ್ಗಳು ಇಲ್ಲದೆ ಇರುವುದರಿಂದ FRS ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನೇ ಒಂದು ನೆಪ ಇಟ್ಕೊಂಡು ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟು ಕೆಲಸದಿಂದ ವಜಾ ಮಾಡುವಂತ ಪ್ರಕರಣಗಳು ನಡೆಯಕತ್ತವು. ಇದು ನಿಲ್ಲಬೇಕು. ಇಲ್ಲ ಅಂದ್ರೆ ಏನು ವೈಫೈ ಅನ್ನ ಮಾಡಿ ಕೊಡಬೇಕು ಮತ್ತು 5G ಅನ್ನುವಂತ ಒಂದು ಮೊಬೈಲ್ಗಳನ್ನ ಅವರಿಗೆ ಕೊಡಿಸ್ಬೇಕನ್ನುವಂತ ಒಂದು ಬೇಡಿಕೆ ಮತ್ತು ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟದ ನೌಕರು ಏನಿದ್ದಾರೆ ಅವರಿಗೆ ಕನಿಷ್ಠ ವೇತನ ಶೆಡ್ಯೂಲ್ ನಲ್ಲಿ ಅಂದ್ರೆ ಕನಿಷ್ಠ ವೇತನ ಕಾಯ್ದೆಯಲ್ಲಿ ತರಬೇಕು. ಅವರಿಗೆ ಕನಿಷ್ಠ ವೇತನವನ್ನ ನಿಗದಿ ಮಾಡ್ಬೇಕು. ಯಾಕಂತಂದ್ರೆ ICDS ಯೋಜನೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತಾರೆ, ಸಮಗ್ರ ಬಾಲ ವಿಕಾಸ ಯೋಜನೆ ಬಂದು 50 ವರ್ಷ ಆದ್ರೂ ಇವತ್ತು 50 ವರ್ಷದಿಂದ ಅಂಗನವಾಡಿ ನೌಕರರು ಕೇವಲ ಗೌರವಧನದಲ್ಲಿ ದಿನಗಳನ್ನು ಕಳೆಯಾಕತ್ತಾರೆ. ಆದ್ರೆ ಯಾವುದೇ ರೀತಿಯಿಂದ ಸರ್ಕಾರ ಅವರಿಗೆ ಒಂದು ಕನಿಷ್ಠ ವೇತನ ನಿಗದಿ ಮಾಡಿಲ್ಲ. ಅವ್ರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಹೇಳಿ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಬಡ ಮಹಿಳೆಯರು 26 ವರ್ಷದಿಂದ ಕೆಲಸ ಮಾಡಾಕ್ತಾರೆ. 300ರಿಂದ ಅವರು ಏನು ಕೆಲಸ ಚಾಲು ಮಾಡಿದ್ರು, ಹೋರಾಟ ಮಾಡಿ ಇವತ್ತು ಅವ್ರಿಗೆ 4,600 ಪೇಮೆಂಟ್ ಕೊಡಾಕ್ತಾರೆ ಸರ್ಕಾರದವರು. ಈ 4,600 ಎದಕ್ಕೂ ಸಾಲುವುದಿಲ್ಲ. ಇವತ್ತು ಪ್ರಧಾನಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿ ಅವರು ಎಲ್ಲೋ ಒಂದು ಕಡೆ ಹೋಗಿ ಒಂದು ಟಿಫಿನ್ ಮಾಡಿದ್ರೆ 5,000 ರೂಪಾಯಿ ಟಿಫಿನ್ ಮಾಡ್ತಾರೆ. ಆದ್ರೆ ಇವರಿಗೆ ಮಾತ್ರ ಒಂದು ತಿಂಗಳಿಗೆ 4,600 ರೂಪಾಯಿ ಅಂದ್ರೆ ಇದು ಮಲತಾಯಿ ಧೋರಣೆ ಇದೆ. ನಾವು ಹೇಳಕತ್ತೀವಿ 4,600 ಅದು ಕೊಡಬೇಡ್ರಿ. ಒಂದು ತಿಂಗಳು ನೀವು MLAಗಳು, MP ಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು 4,600 ರೂಪಾಯಿದಲ್ಲಿ ಒಂದು ತಿಂಗಳು ಕಳೆಯುವಂತದ್ದು ನೀವು ಮಾಡಿ ತೋರಿಸ್ರಿ. ನಾವೇನೈತೆ 4,600 ರೂಪಾಯಿನ ತಗೋತೀವಿ ಅಂತೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ನಮಗೆ ಮಿನಿಮಮ್ ಏಜ್ ಇವತ್ತಿನ ಇದರ ಪ್ರಕಾರ ಇವತ್ತಿನ ಕ್ಯಾಲರಿ ಏನು 2,700 ಕ್ಯಾಲರಿ ಊಟ ಏನು ಬೇಕಾಗಿತ್ತು ಮನುಷ್ಯಾಗ, ಆ ಕ್ಯಾಲರಿ ಊಟ ಲೆಕ್ಕ ಹಾಕಿದ್ರೆ ಇವತ್ತು 31,000 ರೂಪಾಯಿ ಕನಿಷ್ಠ ವೇತನ ಬೇಕು ಅನ್ನುವಂಥದ್ದು ನಾವು ಲೆಕ್ಕ ಮಾಡಿ ಹೇಳಿವಿ. ಈಗಾಗಲೇ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿವಿ. ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ಇದು ಮಾಡ್ತೈತಿ, ಕಾರ್ಮಿಕ ಸಮ್ಮೇಳನ ಮಾಡ್ತೈತಿ. ಅದು ಪ್ರತಿ ವರ್ಷ ಮಾಡಿ ಅಲ್ಲಿ ಠರಾವ್ ಮಾಡಿರ್ತಾರ. ಆದ್ರೂ ಏನೈತೆ ಆ ನೀತಿಗಳನ್ನ ಇವತ್ತು ಅನುಸರಿಸಕ್ ತಯಾರಿಲ್ಲ. ಆದ್ದರಿಂದ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಅಂಗನವಾಡಿಗಳಲ್ಲಿ FRS ಅನ್ನ ರದ್ದು ಮಾಡಬೇಕು. ಅಂಗನವಾಡಿಯವರಿಗೆ BLO ಮತ್ತು SR ಕೆಲಸ ಏನ್ ಮಾಡಕ್ ಸಾಕ್ತಾರೆ ಅದು ಬಂದಾಗಬೇಕು. ಮತ್ತು LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತೀನಿ ಅಂತೇಳಿ ಸರ್ಕಾರದವರೇ ಹೇಳಿದ್ರು. ಆದ್ರೆ ಸರ್ಕಾರದವರೇ ಇನ್ನೂವರೆಗೆ ಮಾಡ್ತಾ ಇಲ್ಲ. ಆದ್ದರಿಂದ LKG UKG ಏನೈತಿ
ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕನ್ನುವಂತ ಬೇಡಿಕೆ ಮತ್ತು ಅಕ್ಷರ ದಾಸೋಹ ಯೋಜನೆಯಲ್ಲಿ ಕೆಲಸ ಮಾಡುವಂತಂದ್ರೆ ಬಿಸಿ ಊಟ ಅವರಿಗೆ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಐತೆ ಅಂತ ಹೇಳಿ ಕೆಲಸದಿಂದ ವಜಾ ಮಾಡುವಂತ ಒಂದು ಕುತಂತ್ರ ಮಾಡಾಕ್ತಾರೆ. ಇರ್ಲಿ, ಒಂದು ಸರ್ಕಾರದ ಆದೇಶ ಐತಿ ಮಕ್ಕಳ ಸಂಖ್ಯೆ ಕಮ್ಮಿ ಆದ್ರೆ ತೆಗೀರಿ ಅಂತ ಹೇಳಿ. ಆದ್ರೆ ಇನ್ನೊಂದು ಆದೇಶ ಸರ್ಕಾರವೇ ಮಾಡೈತಿ, ಮಕ್ಕಳ ಸಂಖ್ಯೆ ಎಲ್ಲಿ ಹೆಚ್ಚಾಗೈತಿ ಅವರನ್ನ ಅಲ್ಲಿ ವರ್ಗಾವಣೆ ಮಾಡ್ಕೆಸ ಅವರಿಗೆ ಕೆಲಸಕ್ಕೆ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ. ಆ ರೀತಿಯಲ್ಲಿ ಯಾವ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದ ಆದೇಶಗಳನ್ನ ತಾವು ಹೆಂಗ್ ಪಾಲನೆ ಮಾಡ್ತೀರಿ, ಈ ರೀತಿ ಇರುವಂತಹ ಆದೇಶನು ಪಾಲನೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಕಪ್ಪು ದಿನಾಚರಣೆ ಆಚರಣೆ ಮಾಡಕತ್ತೀವಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಹೇಳಕತ್ತೀವಿ, ಕೂಡಲೇ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು, ಮಕ್ಕಳ ಸಂಖ್ಯೆ ಆಧಾರದಲ್ಲಿ ಯಾರಿಗೂ ತೆಗಿಬಾರ್ದು ಅನ್ನುವಂತ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡತ್ತೀವಿ. ನಮಸ್ಕಾರ. ನನ್ನ ಹೆಸರು GM ಜೈನೇಖಾನ್, CITU ಜಿಲ್ಲಾ ಕಾರ್ಯದರ್ಶಿ. नमस्कार. यावेळी GM जैनेखान, पार्वती कौजलगी, राचम्मा रामदुर्ग, मासाबी डालायत, सुमन गडद, देवकी हुक्केरी यांच्यासह इतर उपस्थित होते. राजशेखर हिरेमठ, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.